ಎಲ್ಲರಿಗೂ ನಮಸ್ಕಾರ. ಮಾರ್ಚ್ ತಿಂಗಳ ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. 2025ರ ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರ ಆರೋಗ್ಯ, ವೃತ್ತಿ, ಆರ್ಥಿಕತೆ ಮತ್ತು ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಎದುರಿಸಬಹುದು. ಆರೋಗ್ಯ: ಈ ಅವಧಿಯಲ್ಲಿ ಶನಿ ಗ್ರಹವು ನಿಮ್ಮ 5ನೇ ಮನೆಯಲ್ಲಿ ಸಂಚರಿಸುತ್ತಿದ್ದು, ಇದು ಸೃಜನಾತ್ಮಕತೆ ಮತ್ತು ಮಕ್ಕಳೊಂದಿಗೆ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಸೂಚಿಸುತ್ತದೆ. ಆದಾಗ್ಯೂ ಗುರುಗ್ರಹವು 8ನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಹೂಡಿಕೆಗಳಲ್ಲಿ ಜಾಗ್ರತೆ ವಹಿಸಿ ಮತ್ತು ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಆರೋಗ್ಯದ ದೃಷ್ಟಿಯಿಂದ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರವನ್ನು ಪಾಲಿಸುವುದು ಮುಖ್ಯ. ವೃತ್ತಿ ಜೀವನದಲ್ಲಿ ಶಿಸ್ತಿನೊಂದಿಗೆ ಕಾರ್ಯನಿರ್ವಹಿಸಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಪರಿಹಾರವಾಗಿ ಗುರುವಾರದಂದು ಗುರುಸ್ತೋತ್ರ ಪಠಣ ಮಾಡುವುದು ಮತ್ತು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸುವುದು ಶ್ರೇಯಸ್ಕರ. ವೃತ್ತಿ ಮತ್ತು ಆರ್ಥಿಕತೆ: ಮಾರ್ಚ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು. ಸಹೋದ್ಯೋಗಿಗಳಿಂದ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದಾಗ್ಯೂ ಶಿಸ್ತಿನೊಂದಿಗೆ ಕಾರ್ಯನಿರ್ವಹಿಸುವ ಮೂಲಕ ಈ ಸಮಸ್ಯೆಗಳನ್ನು ನಿವಾರಿಸಬಹುದು. ಆರ್ಥಿಕವಾಗಿ ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸಿ ಮತ್ತು ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಕುಟುಂಬ ಮತ್ತು ಸಂಬಂಧಗಳು: ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗಬಹುದು, ಆದರೆ ನಿಮ್ಮ ಮಧ್ಯಸ್ಥಿಕೆಯಿಂದ ಶಾಂತಿ ನೆಮ್ಮದಿ ಕಾಪಾಡಬಹುದು. ಸಂವಹನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಪರಿಹಾರಗಳು: ಗುರುವಾರದಂದು ಗುರುಸ್ತೋತ್ರ ಪಠಣ ಮಾಡುವುದು ಮತ್ತು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸುವುದು ಶ್ರೇಯಸ್ಕರ. ಇದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ತರಲು ಸಹಾಯ ಮಾಡಬಹುದು. ತುಲಾ ರಾಶಿಯವರು ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಲು ಕೆಲವು ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ಪರಿಹಾರಗಳನ್ನು ಅನುಸರಿಸಬಹುದು. ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಪ್ರಕಾರ ಈ ಪರಿಹಾರಗಳು ಸಹಾಯಕವಾಗಬಹುದು. ಶನಿ ಮತ್ತು ರಾಹು ಗ್ರಹಗಳ ಪರಿಹಾರ: ಶನಿ ದೋಷ ಪರಿಹಾರ. ಶನಿ ದೇವರ ಕೃಪೆ ಪಡೆಯಲು ಪ್ರತಿ ಶನಿವಾರ ಎಣ್ಣೆ ದೀಪ ಹಚ್ಚಿ ಶನಿ ಸ್ತೋತ್ರ ಪಠಿಸಿ. ರಾಹು ದೋಷ ಪರಿಹಾರ: ಕುಜ ದೋಷ ಅಥವಾ ರಾಹು ದೋಷ ಇದ್ದರೆ ಮಂಗಳವಾರ ಅಥವಾ ಶನಿವಾರ ದೇವಾಲಯದಲ್ಲಿ ನಾಗದೇವರಿಗೆ ಅರ್ಚನೆ ಮಾಡಿ. ಆರ್ಥಿಕ ಸಂಕಷ್ಟ ಪರಿಹಾರ: ಮಾಂಸಾಹಾರ, ಮದ್ಯ ಸೇವನೆ ಹಾಗೂ ತಪ್ಪಾದ ಚಟುವಟಿಕೆಗಳನ್ನು ತೊರೆಯಿರಿ. ದಕ್ಷಿಣಾಮೂರ್ತಿ ಅಥವಾ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ. ಮಹಾಲಕ್ಷ್ಮಿ ಸ್ತೋತ್ರ ಪಠಿಸಿ. ಶುಕ್ರವಾರ ದೇವಾಲಯಕ್ಕೆ ತೆರಳಿ ಶುದ್ಧ ಹಾಲು ಕುಡಿ ಅಥವಾ ನುಗ್ಗೆ ಹಾಲನ್ನು ಸೇವಿಸಿ. ಆರೋಗ್ಯ ಸಮಸ್ಯೆ ಪರಿಹಾರ: ಪ್ರತಿ ಬೆಳಗ್ಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರತಿ ಮಾಡಿ. ನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡಿ. ತುಳಸಿಗೆ ನೀರು ಹಾಕಿ ತುಳಸಿ ಪೂಜೆ ಮಾಡಿ. ಮನಃಶಾಂತಿ ಹಾಗೂ ಕುಟುಂಬ ಸಂಬಂಧ ಬಲವರ್ಧನೆ. ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ ಓಂ ನಮಃ ಶಿವಾಯ ಜಪ ಮಾಡಿ. ಹನುಮಾನ್ ಚಾಲಿಸ ಪಠಿಸಿ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯುವುದು. ವೃತ್ತಿ ಮತ್ತು ಉದ್ಯೋಗ ಸಮಸ್ಯೆಗಳ ಪರಿಹಾರ: ಪ್ರತಿ ಗುರುವಾರ ಬನಿಯನ್ ಗಿಡಕ್ಕೆ ನೀರು ಹಾಕಿ ಗುರುದೇವನ ಆರಾಧನೆ ಮಾಡಿ. ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗಬಹುದು. ನಿತ್ಯ ಸರಳ ಭಕ್ತಿ, ಸಹನೆ, ಪರೋಪಕಾರ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ತುಲಾ ರಾಶಿಯವರು ತಮ್ಮ ಜೀವನದ ಕಷ್ಟಗಳನ್ನು ತಡೆದು ಯಶಸ್ಸನ್ನು ಪಡೆಯಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.